ಹಾಯ್ ಹಲೋ ವೀಕ್ಷಕರೇ, ಉಷಾಸ್ ಕಿಚನ್ಗೆ ಸ್ವಾಗತ. ನಾವು ಈ ದಿನ ಚಿಕನ್ ಲಾಲಿಪಾಪ್ನ ತುಂಬ ಸುಲಭವಾಗಿ ಮತ್ತು ತುಂಬ ಟೇಸ್ಟಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ರೆಸ್ಟೋರೆಂಟ್ಗೆ ಹೋಗೋದೇ ಇಲ್ಲ, ನೀವು ಈ ಥರ ಮಾಡಿದ್ರೆ ಅಷ್ಟು ಟೇಸ್ಟ್ ಆಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈಗ ನಾನಿಲ್ಲಿ 1 kg ಲಾಲಿಪಾಪ್ನ ತಗೊಂಡಿದ್ದೀನಿ. ನಾವು ಅಂಗಡಿಗೆ ಹೋಗ್ಬಿಟ್ಟು ನಮಗೆ ಲಾಲಿಪಾಪ್ ಬೇಕು ಅಂತಂದರೆ ಮುಂಚೆನೇ ನಾವು ಹೇಳಿದ್ರೆ ಅವರು ಈ ರೀತಿ ಕಟ್ ಮಾಡಿಕೊಡ್ತಾರೆ. ಲಾಲಿಪಾಪ್ಗೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಾವು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಹಾಕ್ಬಿಟ್ಟು ತುಂಬ ಶುಚಿಯಾಗಿ ಮನೆಯಲ್ಲೇ ನಾವು ಮಾಡ್ಕೊಂಡು ತಿನ್ಬೋದು. ಯಾವುದೇ ಹೋಟೆಲ್ಗೆ ಹೋಗೋಕ್ಕೂ ಇಷ್ಟಪಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. 1 kg ಲಾಲಿಪಾಪ್ಗೆ ಇಲ್ಲಿ ನಾನು 1 ನಿಂಬೆಹಣ್ಣನ್ನು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ ಹುಳಿ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಚಿಕನ್ಗೆ. ಈಗ 2 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಮತ್ತು ಹುಳಿನ 2 ಮಿಕ್ಸ್ ಮಾಡಿದ್ರೆ ಸಾಫ್ಟಾಗಿ ಬೇಯುತ್ತೆ. 2 ಮಿಕ್ಸ್ ಮಾಡಿಬಿಟ್ಟು 5 ನಿಮಿಷ ನಾವು ಮ್ಯಾರಿನೇಟ್ ಮಾಡಬೇಕು. 5 ನಿಮಿಷ ಮ್ಯಾರಿನೇಟ್ ಮಾಡಿದಾಗ ಉಪ್ಪು ಮತ್ತು ಹುಳಿ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಆವಾಗ ಚಿಕನ್ನು ಸಹ ಸಾಫ್ಟಾಗಿ ಬೇಯುತ್ತೆ. ಒಳಗಡೆ ಎಲ್ಲ ಚೆನ್ನಾಗಿ ನಾವು ಎಣ್ಣೆಲಿ ಕರೆದಾಗ ಒಳಗಡೆ ಎಲ್ಲ ಸಾಫ್ಟಾಗಿ ಬೆಂದಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಆವಾಗ ತಿನ್ನೋದಕ್ಕೂ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ 2 ಹಾಕ್ಬಿಟ್ಟು ನಾನು 5 ನಿಮಿಷ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಆಗಿದೆ 5 ನಿಮಿಷ. ಇವಾಗ ನಾವು ಬೇರೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ವಿ ನೋಡೋಣ ಬನ್ನಿ. ಇಲ್ಲಿ 2 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮನೆಯಲ್ಲಿ ನಾವು ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಎಲ್ಲ ನಾವು ನೆನೆಸಿಟ್ಬಿಟ್ರೆ ಬಂದ ತಕ್ಷಣ ನಾವು ಅವರಿಗೆ ಕೊಡ್ಬೋದು. ಕರೆದ್ಬಿಟ್ಟು ಎಣ್ಣೆಯಲ್ಲಿ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನೋಕ್ಕೆ. 2 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಅಚ್ಚ ಖಾರದ ಪುಡಿ. ಇಲ್ಲಿ ನಾನು ಯಾವುದೇ ಕಲರ್ನ ಸಹ ಬಳಸಿಲ್ಲ. 1 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಕಲರು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಯಾವುದೇ ರೀತಿ ಕಲರ್ನ ಉಪಯೋಗಿಸ್ಬೇಡಿ. ಕಾಶ್ಮೀರಿ ಚಿಲ್ಲಿ ಪೌಡ್ರು 1 ಸ್ಪೂನ್ ಹಾಕಿದ್ದೀನಿ. ಮತ್ತು ಇಲ್ಲಿ ಗರಂ ಮಸಾಲ 1 ಸ್ಪೂನ್ ಹಾಕಿದ್ದೀನಿ. ಗರಂ ಮಸಾಲ ಹಾಕಾದ್ಮೇಲೆ ಇಲ್ಲಿ 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮಸಾಲೆ ಎಲ್ಲ ನಮಗೆ ಮನೆಯಲ್ಲೇ ಇರುತ್ತೆ, ಅದನ್ನೇ ಹಾಕ್ಬಿಟ್ಟು ತುಂಬ ರುಚಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಇದು ಆ್ಯಂಟಿಬಯೋಟಿಕ್ಕು ತುಂಬಾ ಒಳ್ಳೆಯದು ಅರಿಶಿನ ಹಾಕೋದ್ರಿಂದ. ಈಗ ನಾನು 4 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಎಲ್ಲ ಚೆನ್ನಾಗಿ ಇಟ್ಕೊಂಡು ಒಳಗಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತು 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. 4 ಸ್ಪೂನು ಕಾರ್ನ್ಫ್ಲೋರು, 2 ಸ್ಪೂನು ಮೈದಾ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಇರುತ್ತೆ. ತಿನ್ನಬೇಕಾದ್ರೆ ಕ್ರಿಸ್ಪಿ ಅಂತ ಅನಿಸುತ್ತೆ. 1/4 ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಇದು ನಿಮಗೆ ಖಾರಕ್ಕೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ 1 ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ಹಾಕೋದ್ರಿಂದ ಒಳಗಡೆ ಸಾಫ್ಟಾಗಿ ಬೇಯುತ್ತೆ ಮತ್ತು ಚಿಕನ್ನು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಎಳ್ಳು ಹಾಕ್ತಾಯಿದ್ದೀನಿ. ಎಳ್ಳು ಹಾಕೋದ್ರಿಂದ ಮಧ್ಯೆ ಬಾಯಿಗೆ ಸಿಗ್ತಾ ಇರುತ್ತೆ, ಅದು ಕೂಡ ತುಂಬ ಟೇಸ್ಟ್ ಅನಿಸುತ್ತೆ. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪು ಅಂತೂ ಹಾಕಲೇಬೇಕು ನೀವು. ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈಗ ಎಲ್ಲ ಕಲಿಸ್ಬಿಟ್ಟು ನಾನು 1 ಅವರ್ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ 1 ಅವರ್ ಮ್ಯಾರಿನೇಟ್ ಆಗಿದೆ. ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಮತ್ತು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಅದು ಮ್ಯಾರಿನೇಟ್ ಆಗಿದೆ. ಇವಾಗ ಚೆನ್ನಾಗಿ ಇಟ್ಕೊಂಡಿದೆ ಉಪ್ಪು ಖಾರ ಎಲ್ಲ. ಈ ಕಡೆ ಎಣ್ಣೆ ಕಾದಿದೆ. ನಿಧಾನಕ್ಕೆ ಒಂದೊಂದೇ ಎಣ್ಣೆಯಲ್ಲಿ ಹಾಕಿ ಚಿಕನ್ನನ್ನು, ಈಗ ಲಾಲಿಪಾಪ್ ಅಂದರೆ ಈ ಥರ ಇರುತ್ತೆ, ರೆಡಿ ಮಾಡಿಕೊಡ್ತಾರೆ ಅಂಗಡಿಯಲ್ಲಿ. ನಾವು ಮುಂಚೆನೇ ಹೇಳಬೇಕು. ತಿನ್ನೋದಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಹೋಟೆಲ್ಗೆ ಹೋಗೋದೇ ಬೇಡ, ಮನೆಯಲ್ಲೇ ನಾವು
ಶುಚಿಯಾಗಿ ಮಾಡಿಕೊಂಡು ತಿನ್ಬೋದು. ಅಷ್ಟು ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ, ನಾವು ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ನೋಡಿ ಇವಾಗ ನಾನು 4-5 ಪೀಸ್ ಹಾಕಿದ್ದೀನಿ. ಇಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸೂಪರಾಗಿದೆ ಮಾತ್ರ. ಟೇಸ್ಟು ತುಂಬಾ ಟೇಸ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿದ್ರಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಹಂಗೆ ತಿನ್ನಬೇಕು ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.